ಎಂಗೇಜ್ ಆಗಿರೋ ಹುಡುಗನ್ನ ಸಾಯಿಸೋದು, ಅವಳಿಗೆ ಅಫೇರ್ ಇತ್ತು ಅದೆಲ್ಲ ಪೊಲೀಸರು ಅವಾಗ ನಮ್ಗೆ ಹೇಳಿದ್ದು ಕತೆ ಇದು ಹೇಳಿದ್ದು ಏನ್ ರೀಸನ್ ಅಂತ. ಅದು ಶುಭಾ ಅವ್ರ ಕ್ಲಾಸ್ಮೇಟ್ ಜೂನಿಯರ್ ಅರುಣ್ ವರ್ಮಾ ಅನ್ನೋರ್ನ ಪ್ರೀತಿಸ್ತಾ ಇದ್ದಾಳೆ. ಅದರಿಂದ ಏನಾಗಿದೆ, ಅವಳಿಗೆ ಮದ್ವೆಗೆ ಇಷ್ಟ ಇರ್ಲಿಲ್ಲ. ಡಾಕ್ಟ್ರು ಹೇಳಿದ್ದು ಅದು ನಮ್ಗೆ ಬಿಲೀವ್ ಮಾಡಕ್ ಅಷ್ಟು ಶಾಕು. ಶುಭ ಲೊಕೇಶನ್ ಅದಕ್ಕೆ ಚೂಸ್ ಮಾಡಿದ್ದು, ಕರ್ಕೊಂಡು ಹೋಗಿದ್ದು ಅವಳು ಅಲ್ಲಿಗೆ. ಅದೆಲ್ಲ ಪ್ರೀ ಪ್ಲಾನ್ಡ್ ಇತ್ತು ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಗ್ರ್ಯಾಂಡ್ ಆಗಿ ಎಂಗೇಜ್ಮೆಂಟ್ ಎಲ್ಲ ಆಯ್ತು, ಎಲ್ಲ ಮಾಡಿದ್ದಾರೆ. ನವೆಂಬರ್ 30th ಎಂಗೇಜ್ಮೆಂಟ್ ಆಯ್ತು. ಡಿಸೆಂಬರ್ 3ನೇ ತಾರೀಕು ಡಿನ್ನರ್ ಕರ್ಕೊಂಡು ಹೋಗು ಅಂತ ಕೇಳಿದ್ಲು ಗಿರೀಶ್ಗೆ. ಅವ್ನು ನಮ್ಮನ್ನು ಬಂದು ಕೇಳ್ದ, ವೆಹಿಕಲ್ ಅಲ್ಲಿ ಕೂಡಿಸ್ಕೊಂಡು ಅಲ್ಲಿಂದ ಏರ್ಪೋರ್ಟ್ ರೋಡ್ಗೆ ಅಲ್ಲಿ ರೆಸ್ಟೋರೆಂಟ್ಗೆ ಡಿನ್ನರ್ಗೆ ಹೋದ್ರು ಇಬ್ರು. ಸೊ ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್, ಶುಭಾ ನಂಗೆ ಫೋನ್ ಮಾಡಿ ಕರೆದ್ಲು, ಅವರಿಬ್ರು ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗೋಯ್ತಂತೆ. ಇದು ಶುಭಾ ಹೇಳಿದ್ದು, ನಾವು ಏರ್ ವ್ಯೂ ರಿಂಗ್ ಪಾಯಿಂಟ್ ಹತ್ರ ಆಯ್ತು ಫ್ಲೈಟ್ಸ್ ಲ್ಯಾಂಡಿಂಗು ಟೇಕ್ ಆಫ್ ಚೆನ್ನಾಗಿ ಕಾಣಿಸ್ತಿತ್ತು ಲೈಟ್ಸ್ ಆ ರೋಡ್ ಇಂದ. ಸೊ ಅಲ್ಲಿ ನಿಂತ್ಕೊಂಡು ನಾನು ಗಿರೀಶ್ಗೆ ಅದ್ ನೋಡ್ಬೇಕು ಅಂತ ಹೇಳಿದೆ. ಅದಕ್ಕೆ ಅಲ್ಲಿ ಗಾಡಿ ನಿಲ್ಸಿದ್ರು. ಸೊ ನಾವಿಬ್ರು ನಿಂತ್ಕೊಂಡು ನೋಡ್ತಾ ಇದ್ವಿ ಅದು ಲೈಟ್ಸ್ ನ. ಅಷ್ಟೊತ್ತಿಗೆ ಹಿಂದ್ಗಡೆಯಿಂದ ಇಬ್ರು ಯಾರೋ ಬಂದ್ಬಿಟ್ಟು ಅವನಿಗೆ ತಲೆಗೆ ಹೊಡೆದು ಬಿಟ್ರು ರಾಡಲ್ಲಿ. ಮಾನ್ಯ ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತು, ರಾಜ್ಯದಲ್ಲಿ 2003ರಲ್ಲಿ ಒಂದು ದುರ್ಘಟನೆ ನಡೆದು ಹೋಗುತ್ತೆ. ಅದು ನಿಮ್ಗೆ ಗೊತ್ತು, ಗಿರೀಶ್ ಅವರ ಹತ್ಯೆ ಅಂತ ಹೇಳಿದ್ರೆ, ಶುಭ ಅನ್ನುವಂಥ ಏನು ಅವ್ರಿಗೆ ಎಂಗೇಜ್ಮೆಂಟ್ ಆಗಿರುತ್ತೆ ಇಬ್ಬರಿಗೂ, ಅವರು ನಂಬಿಸಿ ಮೋಸ ಮಾಡ್ತಾರೆ, ಹತ್ಯೆ ಆಗುತ್ತೆ. ಈ ಹತ್ಯೆ ಆದ ನಂತರ ಇದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಯಾಗುತ್ತೆ. ಗಿರೀಶ್ ಅವರ ಅಂದ್ರೆ ಅವ್ರ ಅಕ್ಕ ಏನಿದ್ದಾರೆ, ಹಾಗೆ ಅವ್ರ ತಾಯಿಯವರಿದ್ದಾರೆ, ಅವ್ರ ಹತ್ರನೇ ಕೇಳುವ ಈ ಒಟ್ಟಾರೆಯಾಗಿ ಕೇಸ್ ಏನಾಯ್ತು, ಏನ್ ನಡೀತು, ಕೊನೆಯದಾಗಿ ಮೊನ್ನೆ ಸುಪ್ರೀಂ ಕೋರ್ಟ್ ನ ಏನ್ ತೀರ್ಪು ಬಂದಿದೆ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದು ಅವ್ರನ್ನ ಕೇಳುವ. ಯಾಕಂತ ಹೇಳಿದ್ರೆ, ಅವರ ತಮ್ಮನ್ನ ಕಳ್ಕೊಂಡು 22 ವರ್ಷದಿಂದ ಅವರು ಯಾವ ರೀತಿ ಹೋರಾಟ ಮಾಡಿದ್ರು, ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಗಿರೀಶ್ ಅವರ ತಂದೆಯವರು ಮಗನ ಚಿಂತೆಯಲ್ಲೇನೆ ಪ್ರಾಣವನ್ನ ಬಿಡ್ತಾರೆ ಅಂತ ಹೇಳ್ತಾರೆ. ತುಂಬಾ ಈ ಕಥೆನ ಕೇಳಿದಾಗ ನಮ್ಗೆ ಈಗೂ ಅನ್ಸುತ್ತೆ, ಏನಪ್ಪಾ ಇದು ಈ ರೀತಿ ಎಲ್ಲ ಆಗುತ್ತಾ, ಕೆಲವೊಬ್ಬರ ಆತುರದ ನಿರ್ಧಾರದಿಂದ ಜೀವನ ಏನೆಲ್ಲ ಬದಲಾವಣೆ ಆಗುತ್ತೆ, ಆ ಇಡೀ ಮನೇಲಿ ಏನಾಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಅವ್ರು ಅಮೆರಿಕಾದಲ್ಲಿ ಇರ್ತಾರೆ, ಸ್ವತಃ ಅವ್ರು ಅಮೆರಿಕಾದಿಂದ ಬಂದು ಆ ಕೇಸಿಗೋಸ್ಕರನೇ ಭಾರತದಲ್ಲಿ ನೆಲೆಸ್ತಾರೆ. ಸೊ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಅವ್ರ ಹತ್ರನೇ ಕೇಳ್ತಾ ಹೋಗೋ. ಬನ್ನಿ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಬಂಧ ಹೇಗ್ ಬೆಳೆಯುತ್ತೆ? ನಿಮ್ ಬ್ರದರ್ ಏನ್ ಮಾಡ್ತಾ ಇರ್ತಾರೆ ಕೆಲಸನ? ಇಂಟೆಲ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ. ಅವ್ನಿಗೆ 27 ವರ್ಷ ಆಗಿತ್ತು ಅವಾಗ. 2003ರಲ್ಲಿ 27 ವರ್ಷ ಅವನು. ಸೊ ಇವಾಗ ಹಾಗೆ ನೋಡಿದ್ರೆ ಅವರು ನಮ್ ರೋಡಲ್ಲೇ ಇದ್ದಿದ್ದು. ಶುಭ ಅವ್ರ ಫ್ಯಾಮಿಲಿ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ, ಬನಶಂಕರಿಲಿ ನಮ್ಮನೆ ರೋಡಲ್ಲೇ 8 ಮನೆ ಅವೇ ಅವ್ರ ಶುಭ ಮನೆ ಇದ್ದಿದ್ದು. ಶುಭ ತಂದೆ ಶಂಕರ್ ನಾರಾಯಣ ಅವರೆಲ್ಲ, ನಾವು 20 ವರ್ಷದಿಂದ ಅವರು ಅಲ್ಲೇ ಇದ್ರು, ನಾವು ಅಲ್ಲೇ ಇದ್ವಿ. ಶಂಕರ್ ನಾರಾಯಣ ಅವರೆಲ್ಲ ಗೊತ್ತು, ನಮ್ಮ ತಂದೆಗೆ ತಾಯಿಗೆಲ್ಲ ಅವ್ರು ಗೊತ್ತವರು. ಒಂದೇ ರೋಡಲ್ಲಿ ಇದ್ರು, ನೇಬರ್ಸ್ ಅಷ್ಟೇ. ಅದು ಬಿಟ್ಟು ಇನ್ನೇನು ಅದರ್ ಏನ್ ಬೇರೆ ಏನು ಗೊತ್ತಿರ್ಲಿಲ್ಲ. ಇಲ್ಲ, ಹುಡುಗಿಗೂ ಗೊತ್ತಿರ್ಲಿಲ್ಲ. ಅವರೇ ಪ್ರಪೋಸಲ್ ತಗೊಂಡ್ ಬಂದ್ರು. ಆಕ್ಚುಲಿ ಅಕ್ಟೋಬರ್ 2003 ಅಲ್ಲಿ ಅವರೇ ಪ್ರಪೋಸಲ್ ತಗೊಂಡ್ ಬಂದಿದ್ದು. ಈ ತರ ನಮ್ಮ ಹುಡುಗಿಗೆ ನಿಮ್ ಹುಡುಗಂತ ಅನ್ಕೋಬಹುದಾ, ಅವಳು ಲಾ ಓದ್ತಾ ಇದ್ಲು, ನನ್ನ ತಮ್ಮ ಕೆಲಸ ಮಾಡ್ತಾ ಇದ್ದ, ಎಲ್ಲರಿಗೂ ಗೊತ್ತಾಯ್ತಲ್ಲ ಅಲ್ಲಿ ಎಲ್ಲ ಒಳ್ಳೆ ಕೆಲಸದಲ್ಲಿದ್ದ ಎಲ್ಲ. ಸೊ ಅವರು ಪ್ರಪೋಸಲ್ ತಗೊಂಡ್ಬಂದು, ವಿ ವಾಂಟ್ ಟು ಮತ್ತೆ ನಮ್ಮ ಮಗಳನ್ನ ನಿಮ್ಮ ಮಗಂಗೆ ತಂದ್ಕೊಳ್ಬೋದಾ ಅಂತ ಕೇಳಕ್ ಬಂದಿದ್ರು. ನಾವು ಕರೆಕ್ಟ್ ಗೊತ್ತಿರೋ ಫ್ಯಾಮಿಲಿ, ನೋಡಿದೀವಿ, ಎಷ್ಟು 20 ವರ್ಷದಿಂದ ನೋಡ್ತಾ ಇದೀವಿ ಫ್ಯಾಮಿಲಿ, ಅಂಡ್ ಓಕೆ ಅಂತ ಹೇಳಿ ನಾವು ಹೇಳಿದ್ವಿ. ನೋಡ್ತಾ ಇದೀವಿ, ಚಿಕ್ಕ ಹುಡುಗಿಯಿಂದನೂ ಅವಳು ನೋಡಿದೀವಿ, ನಾವೆಲ್ಲರೂ ನೋಡಿದೀವಿ. ಸೊ ಒಂದೇ ರೋಡಲ್ಲಿದ್ದು 8-10 ಮನೆ ಅವೇ ಇದ್ರೆ ಒಬ್ರೊಬ್ರು ಮನೆ ಮುಂದೆ ಓಡಾಡ್ತಾ ಇರೋದು ಎಲ್ಲ ನೋಡಿರ್ತೀವಿ. ಅದನ್ ಬಿಟ್ಟು ಇನ್ನೇನು ಮಾತುಕತೆ ಕನ್ವರ್ಸೇಷನ್ ಆತರ ನಾವ್ಯಾರು ಏನು ಅವಳ ಹತ್ರನೂ ಮಾಡಿರ್ಲಿಲ್ಲ, ಏನಿಲ್ಲ. ನಮ್ ತಂದೆಗೆ ತಾಯಿಗೆ ಅವ್ರ ತಂದೆ ತಾಯಿ ಬರ್ಬೇಕಾರ್ ಅಲ್ಲೋ ಅನ್ನೋದು. ನಮ್ ತಂದೆ ಏರ್ಫೋರ್ಸ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲಿ ಇದ್ರು. ಹುಡುಗಿ ತಂದೆ ಶಂಕರ್ ನಾರಾಯಣ್ ಲಾಯರ್, ಹೈಕೋರ್ಟ್ ಅಲ್ಲಿ ಪ್ರಾಕ್ಟಿಸಿಂಗ್ ಲಾಯರ್ ಅವರು. ಈಸ್ ಎ ಪ್ರಾಕ್ಟಿಸಿಂಗ್ ಲಾಯರ್ ಹೈಕೋರ್ಟ್ ಅಲ್ಲಿ ಅವರು. ಇವಳು ಲಾ ಓದ್ತಾ ಇದ್ಲು, 3rd ಇಯರ್ ಲಾ ಓದ್ತಾ ಇದ್ಲು ಅವರ ಅಲಯನ್ಸ್ ಬಂದಾಗ. ಸೊ ಅದಕ್ಕೆ ನಮ್ ತಂದೆ ಹೇಳಿದ್ರು, ಇಲ್ಲ ಅವಳು ಓದ್ ಮುಗಿಲಿ ಬಿಡಿ, ಪರವಾಗಿಲ್ಲ ಅಂತಾನು ಹೇಳಿದ್ರು. ಸೊ ಅವ್ರ ಮಗಳು ಶುಭ, ಅವಳನ್ನು ಲಾ ಓದ್ತಾ ಇದ್ಲು. ಸೊ ಅವರಿಂದ ಅಕ್ಟೋಬರ್ 2003 ಅಲ್ಲಿ ನಮ್ಮ ಮನೆಗೆ ಪ್ರಪೋಸಲ್ ಬಂತು. ಅವ್ರ ತಂದೆ ತಾಯಿನೇ ಬಂದಿದ್ರು. ಪ್ರಪೋಸಲ್ ತಗೊಂಡ್ ಬಂದು, ಜಾತಕ ಎಲ್ಲ ತಗೊಂಡ್ ಬಂದು ನಮ್ಗೆ ಕೇಳಿದ್ರು, ಇದು ನಿಮ್ಮ ಮಗಂದದಕ್ಕೆ ಅಂತ. ಸೊ ನಮ್ಮನೇಲೂ ಹೇಳಿದ್ರು, ಓಕೆ ನೋಡೋಣ, ಅದ್ರದ್ದೆಲ್ಲ ನಮ್ಮ ಮಗನ ಹತ್ರನು ಮಾತಾಡ್ತೀವಿ, ಎಲ್ಲ ಮಾಡ್ಬಿಟ್ಟು ನಿಮ್ಗೆ ವಿಚಾರ ತಿಳಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ನಮ್ಮನೇಲೂ ಓಕೆ ಮದ್ವೆ ಮಾಡಿಸ್ಬೋದು, ಅವನ್ಗೆ ಅದು ಗೊತ್ತಿರೋ ಫ್ಯಾಮಿಲಿ ಅಲ್ಲೇ ಹತ್ರದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಓಕೆ ಅಂತ ಹೇಳಿದ್ರು. ನಮ್ಮ ಸೈಡಿಂದ ಏನು ಪ್ರಾಬ್ಲಮ್ ಇಲ್ಲ, ನಾವೆಲ್ಲ ಒಪ್ಕೊಂಡೆ ಗೋ ಹೆಡ್ ಕೊಡ್ತು. ಅದಾದ್ಮೇಲೆ ನವೆಂಬರ್ 30ಗೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ ಬಿಡೋಣ. ಆಮೇಲೆ 2004 ಅಲ್ಲಿ ಏಪ್ರಿಲ್ ಅಲ್ಲಿ ಮದ್ವೆ ಮಾಡ್ಕೊಂಡ್ರೆ ಆಯ್ತು, ಅಥವಾ ಜೂನ್ ಅಲ್ಲಿ ಒಳ್ಳೆ ಡೇಟ್ ಸಿಕ್ಕಿದಾಗ ಮದ್ವೆ ಮಾಡ್ಕೊಂಡ್ರೆ ಆಯ್ತು ಅಂತ ಡಿಸೈಡ್ ಆಯ್ತು. ಒಂದೇ ತಿಂಗಳಲ್ಲಿ ಅಕ್ಟೋಬರ್ 3rd ವೀಕ್ ಅಲ್ಲಿ ಬಂದ್ರು,
ಅಂಡ್ ದೆನ್ November 30th ಎಂಗೇಜ್ಮೆಂಟ್ ಆಗೋಯ್ತು. ಸೊ ಒಂದೇ ತಿಂಗಳಲ್ಲಿ ಮನೆ ಹತ್ರನೇ ಇದ್ದಿದ್ದ ಹಾಲಲ್ಲಿ, ಉಡುಪಿ ಹಾಲಲ್ಲಿ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು. ಎಂಗೇಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಆಲ್ಬಮ್ ಎಲ್ಲ ಮಾಡಿಸಿದ್ರೆ ಎಲ್ಲ ಮಾಡಿಸಿದೆ. ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಗ್ರ್ಯಾಂಡ್ ಆಗಿ ಎಂಗೇಜ್ಮೆಂಟ್ ಎಲ್ಲ ಆಯ್ತು, ಎಲ್ಲ ಮಾಡಿದ್ದಾರೆ. ಅಲ್ಲೇ ಮನೆ ಹತ್ರ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಉಡುಪಿ ಹಾಲ್ ಅನ್ನೋ ಕಡೆ ಮಾಡಿ ಎಲ್ಲ ನಮ್ಮ ಕಡೆ ಕ್ಲೋಸ್ ರಿಲೇಟಿವ್ಸ್ನ, ಅವ್ರ ಕ್ಲೋಸ್ ರಿಲೇಟಿವ್ಸ್ನ ಎಲ್ಲ ಕರೆದು ಎಲ್ಲ ಮಾಡ್ತು. ಎಂಗೇಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿತ್ತು ಮೇಡಮ್. ಅವ್ರ ರಿಯಾಕ್ಷನ್ಗಳು ಎಂಗೇಜ್ಮೆಂಟ್ ಅಲ್ಲಿ ನಮ್ಗೇನು ಗೊತ್ತಾಗ್ಲಿಲ್ಲ. ಅಲ್ಲ ಆತರ ನಾವು ಇಂಟೆನ್ಷನ್ ಏನು ಇರ್ಲಿಲ್ಲ ಅಲ್ವಾ ಅವಾಗ. ನಾವು ನಮ್ಗೆ ಗೊತ್ತಿರೋರು ಒಳ್ಳೆ ಹುಡುಗಿ, ಫ್ಯಾಮಿಲಿ ಒಳ್ಳೇದು ಎಲ್ಲ ಅಂತ ಅಂದ್ಕೊಂಡು ನಾವು ಓಕೆ ಅಂತಾನೆ ಹೇಳಿದ್ವಿ. ನಮ್ಗೆ ಆತರ ಏನು ಅಂಡರ್ಸ್ಟ್ಯಾಂಡಿಂಗು ಬರ್ಲಿಲ್ಲ ಅಥವಾ ಏನು ಇಂಡಿಕೇಶನ್ಸು ಬರ್ಲಿಲ್ಲ, ನಮ್ಗೇನು ಬಂದಿಲ್ಲ ಇದುವರೆಗೂ. ಅದು ಖುಷಿಯಾಗಿ ನಮ್ ಪ್ರಕಾರ ಎಲ್ಲ ಚೆನ್ನಾಗಿತ್ತು. ಯಾವಾಗ್ಲೂ ಕೆಲವು ಸತಿ ಹುಡುಗಿಯರು ಮದ್ವೆ ಟೈಮು ಅದೆಲ್ಲ ಇದ್ರೆ ಸಂಕಟ ಆಗತ್ತೆ, ಬೇಜಾರಾಗತ್ತೆ ಎಲ್ಲ. ಸೊ ಅದರಿಂದ ಒಬ್ಬೊಬ್ಬರದು ಒಂದೊಂದ್ ತರ ಇರತ್ತದು. ಸೊ ಅದರಿಂದ ಅದನ್ನ ಬಿಟ್ಟು ಇನ್ನೇನು ನಾವೇನು ಅವ್ರಿಗೆ ಇಷ್ಟ ಇಲ್ಲ ಅದ್ರದ್ದೆಲ್ಲ ನಮ್ಗೆ ಏನು ಅನ್ಸ್ಲೂ ಇಲ್ಲ. ನಮ್ಗೆ ಅದರಿಂದಾನೇ ತುಂಬಾ ಶಾಕ್ ಆಯ್ತು. ಅವ್ರು ಫೋನ್ ಅಲ್ಲಿ ಮಾತಾಡ್ತಾ ಇದ್ರ ಅಥವಾ ಖಂಡಿತ ಮಾತಾಡ್ತಾ ಇದ್ರು. December 1st 2nd ಎಲ್ಲ ಖಂಡಿತ ಮಾತಾಡ್ತಾ ಇದ್ರು. ಗಿರೀಶ್ ಫೋನ್ ಮಾಡ್ತಿದ್ದ, ಗಿರೀಶ್ ಅವಳಿಗೆ ಫೋನ್ ಮಾಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಸೊ ಅದಾಯ್ತು. 3ನೇ ತಾರೀಕು ಇದಕ್ಕೆ ಕರ್ಕೊಂಡು ಹೋಗೋಣ, ಹೋಟೆಲ್ಗೆ ಹೋಗೋಣ ಊಟಕ್ಕೆ ಅಂತ ಅವಳು ಹೇಳಿದ್ಲು ಗಿರೀಶ್ಗೆ. 3ನೇ ದಿನ 30th November 30th ಎಂಗೇಜ್ಮೆಂಟ್ ಆಯ್ತು. December 3ನೇ ತಾರೀಕು ಡಿನ್ನರ್ ಕರ್ಕೊಂಡು ಹೋಗು ಅಂತ ಕೇಳಿದ್ಲು ಗಿರೀಶ್ಗೆ. ಅವ್ನು ನಮ್ಮನ್ ಬಂದ್ ಕೇಳ್ದ. ನಾವ್ ಹೇಳಿದ್ವಿ ಎಂಗೇಜ್ಮೆಂಟ್ ಎಲ್ಲ ಆಗಿದೆಯಲ್ಲಪ್ಪ, ಕರ್ಕೊಂಡು ಹೋಗು, ಅದಲ್ಲಿ ಏನಿದೆ ಪರವಾಗಿಲ್ಲ, ಕರ್ಕೊಂಡು ಹೋಗು ಹುಡುಗಿನ ಅಂತ. ಸೊ ಅವ್ನು ಹೇಳ್ದ, ಅವಳು ಥ್ಯಾಂಕ್ ಗಾಡ್ ಇಟ್ಸ್ ಫ್ರೈಡೇ ಅಂತ ಒಂದು ಹೋಟೆಲ್ ಇದೆ, ಇದು ಇಂಟೆಲ್ ಆಫೀಸ್ ಮುಂದೆನೆ ಅಲ್ಲೇ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಸೊ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರು. ನಾವು ಅದೇ ಅನ್ಕೊಂಡ್ವಿ. ಈಗಿನ ಇದು ಯಂಗರ್ ಜನರೇಷನ್ ಎಲ್ಲ ಇಷ್ಟಪಡ್ತಾರಲ್ಲ ಹೋಟ್ಲ್ಗೆಲ್ಲ ಹೋಗೋದು, ಏನ್ ತಪ್ಪು, ನಮ್ಗೇನ್ ತಪ್ಪು ಅನ್ಸ್ಲಿಲ್ಲ. ಈ ಸೈಡ್ ಹೋಗ್ಬಿಟ್ ಬಾ ಪರವಾಗಿಲ್ಲ ಅಂತ ಹೇಳಿದ್ವಿ. ಸೊ ಅವನು 2 ವೀಲರ್ ಇತ್ತು ನನ್ನ ತಮ್ಮನ ಹತ್ರ. ಸೊ ಅವ್ನು ಹೋಗಿ ಅವ್ರ ಮನೆಗೆ ಹೋಗಿ 6:30ಗೆ ಮನೆಯಿಂದ ಹೊರಟ, ನಮ್ಗೆ ಹೇಳ್ಬಿಟ್ಟು. ನಮ್ಮ ಮನೆ ಎಲ್ಲರೂ ಮನೇಲೇ ಇದ್ದು. ಸೊ ಅಲ್ಲಿಂದ ಹೊರಟ ಅಂಡ್ ಅವ್ರ ಮನೆಗೆ ಹೋಗಿ ಅವ್ನು ಪಿಕಪ್ ಮಾಡ್ಕೊಂಡು ಅವಳನ್ನ ವೆಹಿಕಲ್ ಅಲ್ಲಿ ಕೂಡಿಸ್ಕೊಂಡು ಅಲ್ಲಿಂದ ಏರ್ಪೋರ್ಟ್ ರೋಡ್ಗೆ ಅಲ್ಲಿ ರೆಸ್ಟೋರೆಂಟ್ಗೆ ಡಿನ್ನರ್ಗೆ ಹೋದ್ರು ಇಬ್ರು. ಸೊ ಅದಾಗಿ ನಾವಿನ್ನೇನು ಅದ್ರದ್ದೇ ನಾವು ಡಿಸ್ಕಷನ್ ಏನ್ ಮಾಡ್ಲಿಲ್ಲ. ಜನರಲಿ 10 ಗಂಟೆ 10:30 ಆದ್ಮೇಲೆ ಬಂದ್ಬಿಡ್ತಾರಲ್ಲ ಮನೆಗೆ, 10 ಗಂಟೆ ಆದ್ರೂನು. ಅಂಡ್ ಹೊರಟ ಮೇಲೆ ಅವನ ಹತ್ರ ಫೋನ್ ಇತ್ತು ಅವನ ಹತ್ರ. ಸೊ ಅವನು ಫೋನ್ ಮಾಡ್ತಾನೆ ಹೊರಡಕ್ ಮುಂಚೆ. ಜನರಲಿ ನಮ್ದೆಲ್ಲ ಹ್ಯಾಬಿಟ್ ಆತರ ಇತ್ತು, ಹೊರಡಕ್ ಮುಂಚೆ ಹೊರಡ್ತಾ ಇದೀವಿ ಅಂತ ಫೋನ್ ಮಾಡೋದು ಎಲ್ಲ ಅಭ್ಯಾಸ ಇತ್ತು ನಮ್ಮ ಮನೇಲಿ ಎಲ್ಲಾರ್ಗು. ಸೊ ಈ 10 ಗಂಟೆ ಆಯ್ತು, 10:30 ಆಯ್ತು, ಅವನು ಫೋನೇ ಮಾಡ್ಲಿಲ್ಲ. ಅದಕ್ಕೆ ನಮ್ಮ ತಂದೆ ಫೋನ್ ಮಾಡಿದ್ರು ಅವನ್ಗೆ. ಯಾತಕ್ಕೆ ಇವ್ನು ಫೋನೇ ಮಾಡ್ತಾ ಇಲ್ಲ, ಇನ್ನ ಹೊರಟೇ ಇಲ್ಲ, ಇಷ್ಟು ಲೇಟ್ ಆಗಿದೆ, ಹುಡುಗಿನ ಬೇರೆ ಕರ್ಕೊಂಡು ಹೋಗಿದ್ದಾನೆ ಅಂದ್ಬಿಟ್ಟು ನಮ್ಮ ತಂದೆ ಫೋನ್ ಮಾಡಿದ್ರು ಅವನ್ಗೆ. ಅವ್ನು ಫೋನ್ ಮಾಡಿದಾಗ ನೋಡಿದ್ರೆ ಶಂಕರ್ ನಾರಾಯಣ್ ಫೋನ್ ತೆಗೆದ್ರು. ನನ್ನ ತಮ್ಮನ ಫೋನ್ನ ಶಂಕರ್ ನಾರಾಯಣ್ ರಿಸೀವ್ ಮಾಡಿದ್ರು. ನಮ್ಮ ತಂದೆಗೆ ತುಂಬಾ ಆಶ್ಚರ್ಯ ಆಯ್ತು. ಏನ್ ನೀವ್ ತೆಗಿತಾ ಇದೀರಲ್ಲ ನನ್ನ ಮಗನ್ ಫೋನು ಅಂತ ಕೇಳಿದ್ರು. ಸೊ ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್, ಶುಭಾ ನಂಗೆ ಫೋನ್ ಮಾಡಿ ಕರೆದ್ಲು, ಅವರಿಬ್ರು ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗೋಯ್ತಂತೆ, ಅದಕ್ಕೆ ನಾನು ಮಣಿಪಾಲ್ ಹಾಸ್ಪಿಟ್ಲ್ಗೆ ಕರ್ಕೊಂಡು ಬಂದಿದ್ದೀನಿ ಅವ್ರನ್ನ ಅಂತ ಹೇಳಿದ್ರು ಅವ್ರ ತಂದೆ. ಸೊ ಅವಾಗ ನಮ್ಮ ತಂದೆ ಏನಾಯ್ತು ಅಂತ ಗಾಬರಿ ಆಗಿ ನಮ್ಮ ತಂದೆ, ನಮ್ಮ ಅಣ್ಣ, ನಮ್ಮ ಮದರು ಎಲ್ಲ ಕಾರಲ್ಲಿ ಮಣಿಪಾಲ್ ಹಾಸ್ಪಿಟ್ಲ್ಗೆ ಇಮಿಡಿಯೇಟ್ ಆಗಿ ರಶ್ ಮಾಡಿದ್ರು. ಅವರು ರಾತ್ರಿ 11:15 ಅಲ್ಲಿ ಹೋದ್ರು ನಮ್ಮ ತಂದೆ ಎಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ಅವನಾಗ್ಲೇ ಕೋಮಾಗ ಹೋಗಿದ್ದ ನನ್ನ ತಮ್ಮ. ಸೊ ಅವಾಗ ಡಾಕ್ಟರ್ನ ಮೀಟ್ ಮಾಡಿ ತಕ್ಷಣ ಕೇಳಿದ್ರು, ಎಮರ್ಜೆನ್ಸಿಲಿ ICUಲಿ ಅಡ್ಮಿಟ್ ಮಾಡಿದ್ರು ಅವ್ರನ್ನ, ನನ್ನ ತಮ್ಮನ್ನ. ಸೊ ಏನಾಯ್ತು ಅಂತ ಕೇಳಿದ್ರೆ, ಯಾರೋ ಅವಾಗ ಇವಳು ಹೇಳಿದ್ದು, ಶುಭಾ ಹೇಳಿದ್ದು, ನಾವು ಏರ್ ವ್ಯೂ ರಿಂಗ್ ಪಾಯಿಂಟ್ ಹತ್ರ ಏರ್ಪೋರ್ಟ್, ಹಳೆ ಏರ್ಪೋರ್ಟ್ ಅದ್ರದ್ದು ಇದಾಗ್ತಾ ಇತ್ತು, ಫ್ಲೈಟ್ಸ್ ಲ್ಯಾಂಡಿಂಗು ಟೇಕ್ ಆಫ್ ಚೆನ್ನಾಗಿ ಕಾಣಿಸ್ತಿತ್ತು ಲೈಟ್ಸ್ ಆ ರೋಡ್ ಇಂದ. ಸೊ ಅಲ್ಲಿ ನಿಂತ್ಕೊಂಡು ನಾನು ಗಿರೀಶ್ಗೆ ಅದ್ ನೋಡ್ಬೇಕು ಅಂತ ಹೇಳಿದೆ. ಅದಕ್ಕೆ ಅಲ್ಲಿ ಗಾಡಿ ನಿಲ್ಸಿದ್ರು. ಸೊ ನಾವಿಬ್ರು ನಿಂತ್ಕೊಂಡು ನೋಡ್ತಾ ಇದ್ವಿ ಅದು ಲೈಟ್ಸ್ನ. ಅಷ್ಟೊತ್ತಿಗೆ ಹಿಂದ್ಗಡೆಯಿಂದ ಇಬ್ರು ಯಾರೋ ಬಂದ್ಬಿಟ್ಟು ಅವನಿಗೆ ತಲೆಗೆ ಹೊಡೆದು ಬಿಟ್ರು ರಾಡಲ್ಲಿ. ಸೊ ಅವಾಗ ಗಿರೀಶ್ ಕೊಲ್ಯಾಪ್ಸ್ ಆಗ್ಬಿಟ್ರು. ಸೊ ಅಂತ ಅವಳು ಹೇಳಿದ್ಲು ನಮ್ಗೆ. ಆಮೇಲೆ ಡಾಕ್ಟರ್ನ ಕೇಳಿದಾಗ ಅವಾಗ ಡಾಕ್ಟರ್ ಹೇಳಿದ್ರು, ಇಲ್ಲ ತಲೆಗೆ ತುಂಬಾ ಪೆಟ್ಟಾಗಿದೆ, ತಲೆ ಎಲ್ಲ ಜಜ್ಜಿ ಹೊಡೆದು ಬಿಟ್ಟಿದ್ದಾರೆ, ಅವ್ರು ಬ್ರೈನ್ಗೆ ಹೆಮರೇಜ್ ಆಗೋಗಿತ್ತು, ಅಷ್ಟು ಹೊಡೆದು ಬಿಟ್ಟಿದ್ರು, 6-7 ಏಟ್ ಹೊಡೆದು ಬಿಟ್ಟಿದ್ರು, ತುಂಬಾ ಸಫರ್ ಮಾಡಿ ಕೋಮಾರ್ಗೆ ಹೊಟ್ಟೋಗಿದ್ದಾರೆ ಅವರು. ಸೊ ನೋಡ್ಬೇಕು, ಟ್ರೀಟ್ಮೆಂಟ್ ಶುರು ಮಾಡಿದೀವಿ ಸರ್ ಅಂತ ಹೇಳಿದ್ರು ಅವರು. ಅವಾಗ ಅದೇ ನಾವು ರಾತ್ರಿ ಎಲ್ಲ ಇವ್ರುಗಳು ಕಾಯ್ತಾ ಇದ್ರು ಅಲ್ಲೇ 12:30 1 ಗಂಟೆ ತನಕ ಅಲ್ಲೇ ಇದ್ರು. ಡಾಕ್ಟರ್ ಹೇಳಿದ್ರು, ನೀವು ಇಲ್ಲಿ ಕಾದ್ರೂ ನಾವು ಇವಾಗ ಇನ್ನೇನು ನಿಮ್ಗೇನು ಮಾಡೋಕ್ಕಾಗಲ್ಲ, ಮನೆಗೆ ಹೋಗಿ ಬೆಳಗ್ಗೆನೆ ಬನ್ನಿ, ನಾವು ಅಷ್ಟೊತ್ತಿಗೆ ನಾವಿಲ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಇದು ನಡೆದಿದ್ದು ಮೇಡಮ್ 9:15 10 ಗಂಟೆಗೆ ರಾತ್ರಿ. 9:15 10 ಗಂಟೆಗೆ ಊಟ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಅವಾಗ ನಿಲ್ಸಿ
ಅಲ್ಲಿ ನೋಡ್ತಾ ಇದ್ದಾಗ ಬಂದು ಹೊಡೆದಿರೋದು. ಸೊ ರಾತ್ರಿ 9:45 10 ಗಂಟೆ ಸುಮಾರು ಆ ಟೈಮ್ ಆಗಿತ್ತು. ಸೊ ಅದಕ್ಕೆ 10:30 ಆದ್ರೂ ಯಾಕೆ ಬಂದಿಲ್ಲ ಮನೆಗೆ ಅನ್ಬಿಟ್ಟು ನಮ್ ತಂದೆ ಫೋನ್ ಮಾಡಿದ್ದು. ಸೊ ಅವಾಗ ಇದೆಲ್ಲ ನಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ತುಂಬಾ ಶಾಕ್ ಆಯ್ತು ನಮ್ಗೆ. ಅವಳನ್ನ ನೋಡಕ್ಕಿನ್ನ ನಮ್ಗೆ ಶಾಕ್ ಅಲ್ಲಿ ಇದ್ದಿದ್ರಿಂದ ನಾವು ಆಕ್ಚುಲಿ ಯಾರು ಏನು ಅದು ಅಬ್ಸರ್ವ್ ಮಾಡಿಲ್ಲ. ಕೇಳ್ತು, ಅವಳನ್ನೇ ಕೇಳಿದ್ದು ಏನಾಯ್ತು ಅಂತ ಅವಳನ್ನೇ ಕೇಳಿದ್ದು. ಯಾರೋ ಬಂದು ಹೊಡೆದೊಟ್ಟೋದ್ರು ಅಂತ ಅಷ್ಟೇ ಹೇಳಿದ್ದು ಅವಳು. ಅದಾದ್ಮೇಲೆ ಅವರು ಪೊಲೀಸ್ ಕಂಪ್ಲೇಂಟ್ ಅವ್ರೇನ್ ಕೊಟ್ಟೇ ಇಲ್ಲ. ನಮ್ಮ ಅಣ್ಣ ನೆಕ್ಸ್ಟ್ ಡೇ ನನ್ನ ತಮ್ಮ ತೀರ್ಕೊಂಡ್ಬಿಟ್ಟ 8 ಗಂಟೆಗೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 4ನೇ ತಾರೀಕು ಡಿಸೆಂಬರ್ 4 ನನ್ನ ತಮ್ಮ ತೀರ್ಕೊಂಡ್ಬಿಟ್ಟ 8 ಗಂಟೆಗೆ. ಕೋಮಾಯಿಂದ ಹೊರಗೆ ಬರಲಿಲ್ಲ, ಅವ್ನು ತೀರ್ಕೊಂಡ್ಬಿಟ್ಟ ಅವನು. ಅದೇ ಡ್ಯೂ ಟು ಸಿವಿಯರ್ ಹೆಡ್ ಇಂಜುರಿ ಅಂತಾನೆ ಡಾಕ್ಟ್ರು ಹೇಳಿದ್ದು. ಅದು ನಮಗೆ ಶಾಕ್ ಥರನೇ ಆಯ್ತು. ಅವತ್ತು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಂತಂದ ತಕ್ಷಣ ಇಮಿಡಿಯೇಟ್ ಆಗಿ ಹೋದ್ವಿ ನೋಡೋಕ್ಕೆ ಅಂತ ಹೇಳಂದು. ಅವಾಗ ನಮ್ಮ ಜೊತೆಗೆ ಅವಳ ತಾಯಿ ಕೂಡ ಜೊತೆನಲ್ಲೇ ನಮ್ಮ ಜೊತೆನೇ ಬಂದರು. ಅವ್ರಿಗೇನು ಗೊತ್ತೂ ಇರಲಿಲ್ಲ, ನಮ್ಗೆ ಹೇಗೆ ಗೊತ್ತಿತ್ತೋ ಅವ್ರಿಗೂ ಅಷ್ಟೇ ಗೊತ್ತಿದ್ದಿದ್ದು. ಹೋದ್ಮೇಲೆ ನಮಗೆ ಅವಳಲ್ಲೇ ಇದ್ಲು. ಯಾಕಮ್ಮ ಏನಾಯ್ತು ಅಂತಂದ್ರೆ ಈ ಥರ ಯಾರೋ ಹೊಡೆದ್ಬಿಟ್ರು ಅಂತಂದು ಹೇಳಂದ್ಲೆ ಹೊರತಾಗಿ ನಮಗೇನು ಇನ್ನೇನು ಹೆಚ್ಚಿನ ವಿಚಾರ ಏನು ಗೊತ್ತಾಗ್ಲಿಲ್ಲ. ಅದು ನಮ್ಮಣ್ಣ ಹೋಗಿ FIR ಕೊಟ್ಟಿದ್ದು. ನಮ್ಮಣ್ಣ ಹೋಗಿ ಅದಾದ್ಮೇಲೆ ವಿವೇಕ್ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಲಿ ಬರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಮ್ಮಣ್ಣ ಹೋಗಿ ವಿವೇಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಹೋಗಿ FIR ಕೊಟ್ಟರು. ಈ ಥರ ಅನ್ನೋನ್ ಅಸೈಲೆಂಟ್ಸ್ ಬಂದು ನನ್ನ ತಮ್ಮಂಗೆ ಈ ಥರ ಹೊಡೆದು ನನ್ನ ತಮ್ಮ ಇವಾಗ ಬೆಳಗ್ಗೆ ಸತ್ತೋದ ಅಂತ ಹೇಳಿ ಸುಮಾರು 10:30 11 ಗಂಟೆ ಮೇಲೆ ಹೋಗಿ ಇದು ಕೊಟ್ಟಿದ್ದು, ಕಂಪ್ಲೇಂಟ್ ಕೊಟ್ಟರು ನಮ್ಮ ಬ್ರದರು. ಸೊ ಅದಾದ್ಮೇಲೆ ಅವಾಗ ಅವಳು ಹೇಳಿದ್ಲು ಇದು ಹಿಂಗೆ ಕರ್ಕೊಂಡು ಬಂದ್ರು ಎಲ್ಲ. ಆಮೇಲೆ ಅದಾದ್ಮೇಲೆ ವಿಚಾರಿಸ್ತೋಳ್ನ ಹಿಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದೆ ಅವ್ರನ್ನ ಅಂತೆಲ್ಲ ವಿಚಾರಿಸಿದಾಗ ಅವ್ರು ಹೇಳಿದ್ರು ಯಾರೋ ಕಾರನ್ನು ನಿಲ್ಸಿದೆ ನಾನು. ಸೊ ಆ ಕಾರನ್ನು ನಿಲ್ಸಿದ್ಮೇಲೆ ಕಾರಲ್ಲಿ ಕರ್ಕೊಂಡು ಬಂದೆ. ಸೊ ಕಾರಲ್ಲಿ ಕರ್ಕೊಂಡು ಬಂದೆ, ಸೇರಿಸ್ದೆ. ನಾನು ನಮ್ಮ ತಂದೆಗೆ ಫೋನ್ ಮಾಡಿದೆ. ನಮ್ಮ ತಂದೆ ಬಂದ್ಬಿಟ್ರು ಫಸ್ಟ್ ಅಂತ. ಸೊ ಶಂಕರ್ ನಾರಾಯಣ್ ಅವ್ರಿಗೆ ಗೊತ್ತಾದ ತಕ್ಷಣ ನಮ್ಗೇನು ಯಾರು ಏನು ಹೇಳಿರ್ಲಿಲ್ಲ. ಅವ್ರು ಅಲ್ಲಿಗೆ ಹೊಟ್ಟೋಗಿದ್ರು ತಕ್ಷಣ. ಬಟ್ ನಮ್ಗೆ ನಮ್ಮ ತಂದೆ ಫೋನ್ ನನ್ನ ತಮ್ಮನ ಫೋನಿಗೆ ಮಾಡ್ದಾಗ್ಲೇನೆ ಗೊತ್ತಾಗಿದ್ದು ಈ ತರ ಅವ್ರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಗೊತ್ತು. ಅದೇ ಪೊಲೀಸ್ ಅವಳ ಬಿಹೇವಿಯರ್ ಎಲ್ಲ ಅವ್ರಿಗೆ ನಮ್ಕಿನ್ನ ಇದರಲ್ಲೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಜಾಸ್ತಿ. ನಮ್ಗೆ ಅದು ನಮ್ದೇ ದುಃಖದಲ್ಲಿದ್ವಿ. ಸೊ ನಾವೇನು ಆಕ್ಚುಲಿ ನಮ್ಗೇನು ಅಬ್ಸರ್ವ್ ಮಾಡಿಲ್ಲ, ನಮ್ಗೇನು ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಪೊಲೀಸ್ ಬಾಡಿ ಬಿಹೇವಿಯರು ಲ್ಯಾಂಗ್ವೇಜು ಎಲ್ಲ ನೋಡಿ ಅವ್ರಿಗೂ ಏನೇನು ಡೌಟ್ ಬರುತ್ತೋ ನಮ್ಗೆ ಗೊತ್ತಿಲ್ಲ. ಬಟ್ ಅಪರೆಂಟ್ಲಿ ಫ್ರಮ್ ಒನ್ ಟೈಮ್ ಯಾಕೆಂದ್ರೆ ಅವಳು ಅಲ್ಲಿ ಇದ್ದಿದ್ದು ಅವಳೊಬ್ಳೆ ಅವಾಗ ಆ ಟೈಮಲ್ಲಿ. ಸೊ ಅದರಿಂದ ಪೊಲೀಸ್ ಐ ಥಿಂಕ್ ಅವ್ರಿಗೆ ಡೌಟ್ ಬಂದು ಎಲ್ಲ ಮಾಡಿ ಪೊಲೀಸ್ ಒಂದೊಂದೇ ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಂಡಿದ್ದಾರೆ. ಸೊ ಆಮೇಲೆ ನನ್ನ ತಮ್ಮಂದು ಡೆಡ್ ಬಾಡಿ ಬಂತು ಅವತ್ತು ಸಾಯಂಕಾಲ 4ನೇ ತಾರೀಕು ಸಾಯಂಕಾಲ ಅರೌಂಡ್ 4 ಗಂಟೆಗೆ ಬಾಡಿ ಬಂತು. ಸೊ ಅವಾಗ ಅವರೂ ಬಂದರು, ಅವ್ರ ತಂದೆ ತಾಯಿ ಅವಳು ಬಂದಿದ್ರು. ಅದಾದ್ಮೇಲೆ ಅವ್ರಿಗೆ ನಾವೇನು ಅವ್ರ ಹತ್ರ ನಮ್ಮ ದುಃಖದಲ್ಲೇ ನಾವು ಇದ್ವಿ. ಸೊ ನಾವೇನು ಅವಳ ಹತ್ರ ಹೋಗಿ ಮಾತಾಡಕ್ಕೆ ಇನ್ನೇನು ಉಳಿದಿರ್ಲಿಲ್ಲ, ಅಥವಾ ನಮ್ಗೇನು ಮಾತಾಡೋ ಆಸಕ್ತಿನೂ ಇರ್ಲಿಲ್ಲ ಆ ಟೈಮಲ್ಲಿ. ನಮ್ಗೆ ಯಾವುದೇ ಹುಡುಗಿಗೆ ಅಥವಾ ಯಾವುದೇ ಇನ್ನೊಬ್ರಿಗೆ ಏನಾರು ಇದಾಯ್ತು ಅಂದ್ರೆ ಅವಳಿಗೂ ನಾವು ಇನ್ಫ್ಯಾಕ್ಟ್ ನಮ್ಮನೇಲಿ ಇವ್ರುಗಳು ಅವ್ರಿಗೆ ಸಾಂತ್ವನ ಹೇಳಿದ್ರು. ನಮ್ಮನೇಲಿ ನಮ್ಮ ಅಮ್ಮ ನಮ್ಮ ತಂದೆ ಅವ್ರಿಗೆ ಸಾಂತ್ವನ ಹೇಳ್ತಾ ಇದ್ರು. ನಮ್ಮ ಅಜ್ಜಿ ಅವಾಗ 105 ಇಯರ್ಸ್ ಅವ್ರು ಸತ್ತಾಗ ನಮ್ಮ ಅಜ್ಜಿ ಅವ್ರಿಗೆ ಹೇಳಿದ್ರು, ನೀನ್ ಯೋಚನೆ ಮಾಡ್ಬೇಡಮ್ಮ, ಪೊಲೀಸ್ ಅವ್ರು ಏನಾರು ಮಾಡ್ತಾರೆ, ಕಂಡಿಡಿತಾರೆ, ನೀನ್ ಯಾತಕ್ಕೆ ದುಃಖ ಪಡ್ತಾ ಇದೀಯಾ ಅಂತಂದ್ಬಿಟ್ಟು ನಮ್ಮ ಅಜ್ಜಿ ಅವ್ರಿಗೆ ಸಾಂತ್ವನ ಮಾಡಿದ್ರು. ಆತರ ನಾವು ಫ್ಯಾಮಿಲಿ, ನಾವು ಬೇರೆಯವ್ರಿಗೆ ನಾವು ನಿಜವಾಗ್ಲೂ ಯಾರು ಬೇರೆಯವ್ರು ತಪ್ಪು ಮಾಡಿರ್ತಾರೆ ಅದರಿಂದ ಈ ತರ ಆಗ್ಬೋದು ಅಂತ ಖಂಡಿತ ತಲೆಗೆ ಬಂದೇ ಇಲ್ಲ, ಥಿಂಕ್ ಮಾಡಕ್ ಸಾಧ್ಯನೇ ಇಲ್ಲ ನಾವು. ಹಾಗಿದ್ರೆ ಅದರಿಂದ ನಾವು ಪೊಲೀಸ್ ಮೇಲೆ ಪ್ರೆಷರ್ ಹಾಕ್ತಿದ್ವಿ ಹೊರತು ಯಾರು ಮಾಡಿದಾರೋ ಅವ್ರನ್ನ ಹಿಡೀರಿ ಅಂತ ಪೊಲೀಸ್ ಮೇಲೆ ಪ್ರೆಷರ್ ಹಾಕ್ತಿದ್ವಿ ನಾವು. ಬಿಕಾಸ್ ನಮ್ಮ ಪ್ರಕಾರ ಯಾರೋ ಗೊತ್ತಿಲ್ಲದೆ ಇರೋರು ಯಾರೋ ಬಂದು ಹೊಡೆದೊಟ್ಟೋಗಿದ್ದಾರೆ. ಸೊ ಅವರು ಸಿಗ್ಬೇಕು, ನಮ್ಮ ತಮ್ಮಂಗೆ ನ್ಯಾಯ ಸಿಗ್ಬೇಕು ಅಷ್ಟೇ. ನನ್ನ ತಮ್ಮ ತುಂಬಾ ಒಳ್ಳೆ ಸ್ವಭಾವದವನು. ಅವ್ನಿಗೆ ಆತರ ಏನು ಎನಿಮೀಸ್ ಆತರ ಯಾರು ಏನಿರ್ಲಿಲ್ಲ, ಅಥವಾ ಅವ್ನು ಆತರ ಪ್ರೊಫೆಷನಲ್ಲೂ ಏನಿರ್ಲಿಲ್ಲ. ಅವರು ಇದು ದಯಾನಂದ್ ಸಾಗರ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಅವರು. ಸೊ ಅವಾಗ ಕೆಲಸ ಅಲ್ಲಿಂದ ಮುಗಿಸ್ಮೇಲೆ ಇಂಟೆಲ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದ ಅವನು. ಸೊ ಸಾಫ್ಟ್ವೇರ್ ಇಂಜಿನಿಯರ್, ಆಫೀಸ್ ಆಯ್ತು, ಮನೆ ಆಯ್ತು, ಅಷ್ಟೇ ಕೆಲಸ ಮನೆ ಅಷ್ಟೇ. ನಮ್ದು ಜೀವನನೇ ಅಷ್ಟು ಸರ್. ಹೌದು, ಪೊಲೀಸ್ ಅವ್ರು ಹೇಳಿದ್ರು ನಮ್ಗೆ ಈ ತರ ಅರೆಸ್ಟ್ ಮಾಡಿದೀವಿ, ಈ ತರ ಅವರು ಇದು ಮಾಡಿದೀವಿ ಅಂತ ಪೊಲೀಸ್ ಅವ್ರು ಹೇಳಿದ್ರು. ಅಲ್ಲ, ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಇಲ್ಲ, ಶುಭ ಅಂತ ಖಂಡಿತ ಗೊತ್ತಿರ್ಲಿಲ್ಲ ನಮ್ಗೊಂದು ಐಡಿಯಾನು ಇರ್ಲಿಲ್ಲ, ನಾವ್ ಹತ್ರ ಥಿಂಕು ಮಾಡ್ಲಿಲ್ಲ ದಟ್ ಆತರ ಇರ್ಬೋದು ಅಂತ. ಬಟ್ ನಾವು ಡೆಫಿನೆಟ್ಲಿ ಪೊಲೀಸ್ ಹತ್ರ ರೆಗ್ಯುಲರ್ ಆಗಿ ಎವ್ರಿ ಅದರ್ ಡೇ ಫಾಲೋ, ಪ್ರತಿದಿನ ಮಾತಾಡ್ತಾ ಇದ್ವಿ. ನಾಳೆ ಅವ್ರ ಹತ್ರ ಮಾತಾಡ್ತಾ ಇದ್ವಿ, ಇದು ದಯವಿಟ್ಟು ಮಾಡಿ ಏನಾರ ಅಂತ. ಅಲ್ಲಿಗೆ ಹೋಗ್ತಿದ್ವಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ವಿ, ಮಾಡ್ಬಿಟ್ಟು ಏನ್ ನಡೀತಾ ಇದೆ ಅಂತ. ಅವ್ರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೀವಿ ಸರ್, ಮಾಡ್ತಾ ಇದೀವಿ ನಾವು, ಖಂಡಿತ ಬಿಡಲ್ಲ ಅಂತ ಹೇಳಿದ್ರು. ಅದನ್ನ ಆಶ್ವಾಸನೆ ಕೊಟ್ರು ನಮ್ಗೆ.
ನಾವು ಅದರಲ್ಲೇ ಅಷ್ಟೊತ್ತಿಗೆ ಹೋಗಿ ಪೊಲೀಸ್ ಕಮಿಷನರ್ನು ಮೀಟ್ ಮಾಡಿ ಈ ಥರ ನಮ್ಮ ತಂದೆ ಹೋಗಿ ಪೊಲೀಸ್ ಕಮಿಷನರ್ನು ಮೀಟ್ ಮಾಡಿ ಈ ಥರ ನಮಗೆ ಅನ್ಯಾಯ ಆಗಿದೆ, ನಮ್ಮ ಮಗ ಸತ್ತೋಗಿದ್ದಾನೆ, ದಯವಿಟ್ಟು ಇದರ ನ್ಯಾಯ ಸಿಗಬೇಕು, ಸೊ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವರು ಖಂಡಿತ ನಾನು ಇನ್ವೆಸ್ಟಿಗೇಷನ್ಸ್ ಮಾಡ್ತೀನಿ ಎಲ್ಲ ಹೇಳಿ ಇದನ್ನು ಫಾರ್ಮ್ ಮಾಡಿದ್ರು ಸರ್, ಸ್ಕ್ವಾಡ್ ಫಾರ್ಮ್ ಮಾಡಿದ್ರು ಪೊಲೀಸ್ ಅವರು. ಸೊ ಅವ್ರುಗಳು ಎಲ್ಲ ಕಷ್ಟಪಟ್ಟು ಎಲ್ಲ ಮಾಡ್ತಾ ಇದ್ರು. ನಮ್ಮ ಹತ್ರ ಏನಾರು ಇನ್ಫಾರ್ಮೇಶನ್ ಬೇಕಿದ್ರೆ ಬಂದು ಖಂಡಿತ ಇಸ್ಕೊಂಡು ಹೋಗಿ ಎಲ್ಲ ಮಾಡ್ತಿದ್ರು ಅವರು. ಏನಾರ ಇನ್ಫಾರ್ಮೇಶನ್ ಬೇಕಿದ್ರು ಅಥವಾ ಏನಾರ ನಮ್ಗೆ ಗೊತ್ತಿದ್ಯಾ ಅಂತ ಕೇಳಕ್ಕೆ. ಬಟ್ ನಮ್ಗೆ ಏನು ಅದ್ರ ಮೇಲೆ ಏನು ಡೌಟ್ ಇರ್ಲಿಲ್ಲ, ನಮ್ಗೇನು ಇದಿರ್ಲಿಲ್ಲ, ಗೊತ್ತಿರ್ಲಿಲ್ಲ. ನಮ್ಗೆ ತುಂಬಾ ಶಾಕ್ ಆಗೋಯ್ತು. ನಮ್ಗೆ ಅದು ಅವಳ ಬಯಲೇ ಅನುಮಾನ ಇದೆ ಅಂತಂದು ಹೇಳಿದ್ರೆ ಅವಳನ್ನ ಅರೆಸ್ಟ್ ಮಾಡ್ಬೇಕು ಅಂದಾಗ ನಮ್ಗೆ ಇಷ್ಟು ಚೆನ್ನಾಗಿರೋ ಹುಡುಗಿ, ಹೀಗಿರೋ ಹುಡುಗಿ ಈ ತರ ಎಲ್ಲ ಮಾಡಕ್ ಸಾಧ್ಯನಾ ಅಂತ ಹೇಳಂದು ನಮ್ಗೆ ಶಾಕ್ ಆಯ್ತು. ತುಂಬಾ ಶಾಕ್. ಇದು ಒಂಥರ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ನಾವು. ಈ ತರ ಇದು ಎಂಗೇಜ್ ಆಗಿರೋ ಹುಡುಗನ್ನ ಸಾಯಿಸೋದು, ಅವಳಿಗೆ ಅಫೇರ್ ಇತ್ತು, ಅದೆಲ್ಲ ಪೊಲೀಸರು ಅವಾಗ ನಮ್ಗೆ ಹೇಳಿದ್ದು ಕತೆ, ಇದು ಹೇಳಿದ್ದು ಏನ್ ರೀಸನ್ ಅಂತ. ಅವಳಿಗೆ ಯಾರಿಗೋ ಬೇರೆಯವ್ರ ಹತ್ರ ಮದ್ವೆ ಆಗ್ಬೇಕು ಅಂತ ಇದ್ದಿದ್ದು ಅದೆಲ್ಲ ಪೊಲೀಸ್ ಅವರಿಂದ ಗೊತ್ತಾಯ್ತು. ನಮ್ಗೆ ಬಿಲೀವ್ ಮಾಡಕ್ ಆಗದೆ ಇರೋಷ್ಟು ಶಾಕು. ನಮ್ಗೆ ಶಾಕ್ ಇಂದ ಹೊರಗೆ ಬರಕ್ಕೆ ತುಂಬಾ ಟೈಮ್ ತಗೋತಾವಾಗ ಅಂಡ್ ಅವಳ ಹತ್ರ ಹೋಗಿ ಮಾತಾಡಕ್ಕೆ ಅಸಹ್ಯ ಆಗತ್ತೆ ನಮ್ಗೆ. ಯಾರ ಹತ್ರ ನಾವು ಆತರ ನಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ದೇ ಇರೋ, ನಮ್ಗೆ ಒಂದು ಚಿಕ್ಕ ಮಗು ಒಂದು ಎಲ್ಲಾರು ಬಿದ್ರೆ ನಾವು ಓಡೋಗಿ ಎತ್ತಿ ಹಿಡ್ಕೊಳ್ಳೋ ಅಂತವ್ರು, ನಮ್ಗೆ ಗೊತ್ತಿಲ್ಲದೆ ಇರೋರು. ಇದು ನನ್ನ ತಮ್ಮ 27 ವರ್ಷದ್ದು. ಹಿಂಗೆ ಅವನ್ದು ಏನ್ ತಪ್ಪಿತ್ತು, ಏನು ತಪ್ಪಿಲ್ಲ. ಅವನೇನು ಅವಳ ಹಿಂದೆ ಅವ್ನು ಹೋಗಿದ್ದಲ್ಲ, ಅಥವಾ ಅವ್ನು ಹೋಗಿ ಅವಳನ್ನ ಮದ್ವೆ ಮಾಡ್ಕೊಂಡ್ ಕೇಳಿದ್ದಲ್ಲ, ಅಥವಾ ನಾವು ಹೋಗಿದ್ದಲ್ಲ ಪ್ರಪೋಸಲ್ ತಗೊಂಡಿದ್ದಲ್ಲ, ಏನೂ ಅಲ್ಲ. ಬಂದಿದ್ದು ಆ ಕಡೆಯಿಂದ ಪ್ರಪೋಸಲ್ ಒಪ್ಕೊಂಡ್ವಿ. ನಾವು ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಂಬಿಕೆಯಿಂದ ಮಾಡಿದ್ದು. ಇದು ನಮ್ಗೆ ತುಂಬಾ ತಡ್ಕೊಳಕ್ ಆಗದೆ ಇರೋಂತ ಶಾಕ್ ಆಯ್ತು ನಮ್ಗೆ ಇದು ಗೊತ್ತಾದಾಗ ವಿಷಯ. ಪೊಲೀಸಿಂದಾನೇ ಈ ತರ ಸ್ಟೋರಿ ಪೂರ್ತಿ ಗೊತ್ತಾಗಿದ್ದು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಅದು ಶುಭಾ ಅವ್ರ ಕ್ಲಾಸ್ಮೇಟ್ ಜೂನಿಯರ್ ಅರುಣ್ ವರ್ಮಾ ಅನ್ನೋರ್ನ ಪ್ರೀತಿಸ್ತಾ ಇದ್ದಾಳೆ. ಅದರಿಂದ ಏನಾಗಿದೆ, ಅವಳಿಗೆ ಮದ್ವೆಗೆ ಇಷ್ಟ ಇರ್ಲಿಲ್ಲ. ಸೊ ಅದರಿಂದ ಅವರು ಬಟ್ ಇದು ಮದ್ವೆದು ಅರೇಂಜ್ಮೆಂಟ್ ಎಲ್ಲ ಆಗ್ತಾ ಇದ್ದಿದ್ರಿಂದ ಮದ್ವೆಯಿಂದ ಏನಾರು ಮಾಡಿ ತಪ್ಪಿಸ್ಕೋಬೇಕು ಅಂತ ಅಂದ್ಬಿಟ್ಟು ಸೊ ಅವ್ರ ಫ್ರೆಂಡ್ ಅರುಣ್ ವರ್ಮಾಗೆ ಹೇಳಿದ್ದಾಳೆ. ಸೊ ಅರುಣ್ ವರ್ಮಾ ಅವ್ರ ಕಸಿನ್ ದಿನೇಶ್ ಅನ್ನೋರ್ಗೆ ಅವನ ಹೆಲ್ಪ್ ತಗೊಳ್ಬೇಕು, ಹೆಲ್ಪ್ ತಗೊಂಡು ಇದು ಏನಾರ ಮಾಡ್ಬೇಕು ಕಣೋ, ತಪ್ಪಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಗೊತ್ತಿರೋ ಇನ್ನೊಬ್ರು ವೆಂಕಟೇಶ್ ಅನ್ನೋರ್ನ ಕರ್ಕೊಂಡು ಬಂದು ಇಬ್ರು ಪ್ಲಾನ್ ಮಾಡ್ಕೊಂಡು, ಶುಭಾ ಎಲ್ಲಾರ್ಗು ಹೇಳಿದಂತೆ ಪ್ಲಾನ್ ಮಾಡಿ ನಾನು ಡಿನ್ನರ್ ಕರ್ಕೊಂಡು ಬರ್ತೀನಿ. ಸೊ ಅದರಿಂದ ಏನಾಗಿದೆ, ಈಗ ಇಲ್ಲಿ 2 ವೀಲರಲ್ಲಿ ಕೂತ್ಕೊಂಡು ಅವ್ರು ಹೋಗ್ತಾ ಇರ್ಬೇಕಾದ್ರೆ ಆಮೇಲೆ ಪೊಲೀಸ್ ಅವ್ರು ಹೇಳ್ತಿರೋ ಅವಳು ಶುಭ ಲೊಕೇಶನ್ ಅದಕ್ಕೆ ಚೂಸ್ ಮಾಡಿದ್ದು, ಕರ್ಕೊಂಡು ಹೋಗಿದ್ದು ಅವಳು ಅಲ್ಲಿಗೆ, ಅದೆಲ್ಲ ಪ್ರೀ ಪ್ಲಾನ್ಡ್ ಇತ್ತು. ಅದರಿಂದಾನೇ ಇವರಲ್ಲಿ ನಿಂತ್ಕೊಂಡು ಇದು ಮಾಡ್ತಿದ್ದಾಗ ಅವ್ರು ಅಲ್ಲಿ ಗೊತ್ತಿತ್ತು ಅಲ್ಲಿಗೆ ಬರ್ಬೇಕು ಅಂತ ಅವ್ರಿಗೆ ಹೊಡಿಯೋರ್ಗೆ. ಅರುಣ್ ವರ್ಮಾ ಅಂಡ್ ವೆಂಕಟೇಶ್ ಬಂದು ಅಲ್ಲಿ ಹೊಡೆದಿದ್ದಾರೆ. ಹಿಂದೆ ನಿಂತ್ಕೊಂಡು ಹೊಡೆದಿದ್ದಾರೆ, ತಲೆಗೆ ಹೊಡೆದಿದ್ದಾರೆ. ಯಾಕೆಂದ್ರೆ ಇವ್ರು ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ರಲ್ವಾ ಫ್ಲೈಟ್ ಲ್ಯಾಂಡಿಂಗ್, ಹಿಂದೆಯಿಂದ ಬಂದು ತಲೆಗೆ ಭಾರಿ ಇದರಿಂದ ಇದು ಸ್ಟೀಲ್ ರಾಡ್ ಇಂದ, ಸೈಲೆನ್ಸರ್ ರಾಡ್ ಇಂದ ತೆಗೆದು ಭಾರಿ ತಲೆಗೆ ಹೊಡೆದಿದ್ದಾರೆ. ಸೊ ಅದಾಗಿ ನನ್ನ ತಮ್ಮ ಕೊಲಾಪ್ಸ್